ನೋಡಿ, ಇದು ಮೋಟ್ರ್ ಓಡ್ತಾ ಇದೆ ಇವಾಗ. ಇದು 3 ಫೇಸ್ ಪ್ಯಾನಲ್ ಬೋರ್ಡು, 393 ವೋಲ್ಟೇಜ್ ಬರ್ತಾ ಇದೆ. ಇದು ಸಿಂಗಲ್ ಫೇಸ್ ಆದರೆ 220 200 ವೋಲ್ಟೇಜ್ ಬರುತ್ತೆ ಮೇಲ್ಗಡೆ. ಈಗ ಇದು ಮೋಟ್ರು ಆಫ್ ಮಾಡ್ತಾಯಿದ್ದೀನಿ. ಮೋಟ್ರು ಆಫ್ ಮಾಡಿದ್ರೆ ನಿಮಗೆ ನೋಡಿ, ಅದು 12.4 ತಗೊಳ್ತಾ ಇರೋದು ಆಫ್ ಆಗುತ್ತೆ. ಆಫ್ ಆಯ್ತಾಯಿತು. ಇಲ್ಲಿ ನಿಮಗೆ ಮುಂದೆ ಹೋದರೆ ಸೆಟ್ಟಿಂಗ್ ಬಟನ್ ಅಂತಿದೆ. ಇದು ಒಂದು ಬಟನ್ ಒಂದಿದೆ. ಇದು ಮೇಲ್ಗಡೆ ಹಾಕಿದ್ರೆ ಆಟೋ ಅಂತ ಬರುತ್ತೆ. ಮೇಲ್ಗಡೆಗೆ ಹಾಕಿದ್ರೆ ಆಟೋ ಆಗುತ್ತೆ, ಕೆಳಗಡೆ ಇಟ್ಟರೆ ಮ್ಯಾನುವಲ್ ಆಗುತ್ತೆ. ಈಗ ಇದು ಮ್ಯಾನುವಲಲ್ಲಿ ಇಟ್ಟಿದ್ದೀವಿ. ಇದು ಮ್ಯಾನುವಲಲ್ಲಿದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಸೆಟ್ಟಿಂಗ್ ಅಂತ ಇದೆ. ಈಗ ಈ ಮೋಟ್ರು 12.5 ಆಂಪ್ಸ್ ತಗೊತೈತೆ. ಇದನ್ನು ನಾವು 2 ಸೆಕೆಂಡಿಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಬರುತ್ತೆ. ಅಂದರೆ ಈಗ ಮೋಟ್ರು 12.5 ಆಂಪ್ಸ್ ತಗೊತಾ ಇದೆ. ಇದು ಓವರ್ಲೋಡ್ ಅಂತ. ಈ ಓವರ್ಲೋಡು ನಾವೇನು ಮಾಡಬೇಕು ಅಂದರೆ 12.5 ಆಂಪ್ಸ್ ತಗೊತಾ ಇದ್ರೆ ಅಲ್ಲಿಂದ ಒಂದು 4 ಆಂಪ್ಸ್ ಜಾಸ್ತಿ ಇಡಬೇಕು. 4 ಆಂಪ್ಸ್ ಜಾಸ್ತಿ ಇಟ್ಟಿದ್ದೀವಿ. ಆಮೇಲೆ ಇದನ್ನು ಸಟ್ ಅಂತ ಒಂದು ಸಾರಿ ಪ್ರೆಸ್ ಮಾಡಬೇಕು. ಆಮೇಲೆ ಡ್ರೈ ರನ್ ಅಂತ ಬರುತ್ತೆ. ಈಗ ಮೋಟ್ರು ಬಂದುಬಿಟ್ಟಿದ್ದೀನಿ 12.5 ಆಂಪ್ಸ್ ತಗೊತಾ ಇದೆ. 12.5 ಆಂಪ್ಸ್ ತಗೊಬೇಕಾದ್ರೆ ಅದರಲ್ಲಿ ಒಂದು 3 ಆಂಪ್ಸ್ ಕಡಿಮೆ ಮಾಡಬೇಕು. ಅಂದರೆ 12ರಲ್ಲಿ 3 ಹೋದರೆ ಒಂದು 9 9.5 ಇಡಬೇಕು. ಇಡೋದು ಅಂತೇಳಿದ್ರೆ ಹೆಂಗೆ ಅಂತೇಳಿದ್ರೆ ಇದನ್ನು ರೆಡ್ ಪ್ರೆಸ್ ಮಾಡ್ಕೊಂಡೋದ್ರೆ ಜಾಸ್ತಿ ಆಗುತ್ತೆ. ನೋಡಿ, ಹಿಂಗೆ ರೆಡ್ ಪ್ರೆಸ್ ಮಾಡ್ಕೊಂಡೋದ್ರೆ ಕಡಿಮೆ ಆಗುತ್ತೆ. ಗ್ರೀನ್ ಪ್ರೆಸ್ ಮಾಡ್ಕೊಂಡೋದ್ರೆ ನಿಮಗೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಮೇಲೆ ನಾವು ತಿರ್ಗಾ ಒಂದು ಸರಿ ಇದನ್ನು ಸಟ್ ಅಂತ ಪ್ರೆಸ್ ಮಾಡಿದ್ರೆ ಅದು ಸಟ್ ಆಗೋಗುತ್ತೆ. ಇವಾಗ ನಮ್ಮ ಮಾಮೂಲಿ ಮೇಲ್ಗಡೆ ಆಟೋ ಇಟ್ಬಿಟ್ರೆ ನೋಡಿ, ಈಗ ಆಟೋ ಇಟ್ಟಿದ್ದೀನಿ. ಈಗೇನಾಗುತ್ತೆ, 10 ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ 5 ಆಗೋಯ್ತು. 4 3 2 1 ನೋಡಿ, ಆದಾಗ ಅದೇ ಆನ್ ಆಗೋಯ್ತು ಮೋಟ್ರು. ನಾವೇನು ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಬೇಡ ಅನ್ನೋದಾದರೆ ಇದನ್ನು ನಾವು ಈ ಬಟನ್ನ ಕೆಳಗಡೆ ಹಾಕೊಬೇಕು. ಕೆಳಗಡೆ ಹಾಕಿದ್ರೆ ಮ್ಯಾನುವಲ್ ಆಗುತ್ತೆ. ಮ್ಯಾನುವಲ್ ಆದಮೇಲೆ ಮಾಮೂಲಿ ಸ್ಟಾರ್ಟ್ ಮಾಡೋದು. ಸಿಂಗಲ್ ಫೇಸು 3 ಫೇಸು ಎರಡರಲ್ಲೂ ಸೇಮೇ ಇರುತ್ತೆ ಸೆಟ್ಟಿಂಗ್ ಇದು.